ಅಂಕಿ ಅಂಶಗಳನ್ನು ಹೇಳಬೇಕಾದ್ರೆ ನಿಮಗೆ ಅಂಕಿ ಅಂಶಗಳನ್ನು ಹೇಳಬೇಕಾದ್ರೆ ಸ್ವಲ್ಪ ಅಂಕಿ ಅಂಶಗಳನ್ನು ಹೇಳಬೇಕಾದ್ರೆ ಗದಗ ಜಿಲ್ಲೆಯಲ್ಲಿ 3,14,000 ಹೆಕ್ಟೇರ್ ಪ್ರದೇಶ ಇದರಲ್ಲಿ 2,70,000 ಬಿತ್ತನೆ ಆಗಿದೆ. ಅಷ್ಟು ಫೇಲ್ ಆಗಿದೆ. ಬಿತ್ತನೆ ಆಗಿದೆ, ಅಷ್ಟು ಫೇಲ್ ಆಗಿದೆ. ಮೇಜರಾಗಿ ಇಲ್ಲಿ ಹೆಸರು ಮತ್ತು ಕ್ರಾಪ್ಗಳು ಈಗ ತೇವಾಂಶ ಇದೆ. ಬಿತ್ತನೆಯಾಗಿ 2 ವಾರ 3 ವಾರ 4 ವಾರ ಆಗಿದೆ. ತೇವಾಂಶ ಇಲ್ಲದೆ ಈಗಾಗಲೇ ಬೆಳೆಗಳು ಬೆಳವಣಿಗೆ ಕುಂಠಿತ ಆಗಿದೆ. ಇದು ಸರ್ಕಾರಕ್ಕೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಈಗಾಗಲೇ ವರದಿಯನ್ನು ಕೊಟ್ಟಿದೆ. ಮತ್ತು ಅದರ ಜೊತೆಗೆ ಸೂರ್ಯಕಾಂತಿ, ಹತ್ತಿ ಇತರ ಬೆಳೆಗಳಿಗೂ ಕೂಡ ತೇವಾಂಶ ಇಲ್ಲದೆ ಬೆಳೆಗಳು ಬೆಳವಣಿಗೆ ಕುಂಠಿತ ಆಗಿದೆ ಅಂತ ಮುಂದಿನ ಮಳೆ ಬಂದರೂ ಸೊ ಗದಗ ಜಿಲ್ಲೆ ವ್ಯಾಪ್ತಿಯಲ್ಲಿ ಈ ಥರ ಇದೆ. ಯಾವುದೋ ಒಂದು ತಾಲೂಕಿನಲ್ಲಿ ಯಾವುದೋ ಒಂದು ಸಣ್ಣ ಪ್ರದೇಶದಲ್ಲಿ ಬೆಳೆದದ್ದನ್ನು ಗಮನ ಇಟ್ಕೋಬಾರ್ದು. ವ್ಯಾಪಕವಾಗಿ ಒಂದು ಬೆಳೆ ಬಿತ್ತನೆ ಆಗಿಲ್ಲ, ಬಿತ್ತನೆ ಆಗಿರುವಂಥ ಪರಿಸ್ಥಿತಿಯನ್ನು ಕೂಡ ಸರ್ಕಾರ ಅದನ್ನು ಅವಲೋಕನ ಮಾಡಬೇಕು. ರೈತರಿಗೆ ಏನು ನಷ್ಟ ಆಗಿದೆ ಅದರ ಸಂಪೂರ್ಣವಾದ ಮಾಹಿತಿಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೆಲಸ ಕೂಡಲೇ ಆಗಬೇಕು. ಬರಗಾಲ ಘೋಷಣೆ ಬರಗಾಲ ಅಂತ ಘೋಷಣೆ ಮಾಡಬೇಕಾದ್ರೆ ಮನಸ್ಸರಿವಾಗಿದೆ. ಮತ್ತು ಬರಗಾಲ ಅಂತ ಘೋಷಣೆ ಮಾಡಿದ ಮೇಲೆ ನೀವು ಕೇಂದ್ರ ಕಳಿಸ್ಬೇಕು. ನೀವೇ ಬರಗಾಲ ಅಂತ ಘೋಷಣೆ ಮಾಡಿಲ್ಲ, ಸುಮ್ಮನೆ ಲೆಟರ್ ಬರೆದು ಇದೊಂದು ನಾಟಕೀಯವಾಗಿದೆ. ತಮ್ಮ ಜವಾಬ್ದಾರಿನ ಉಳಿಸ್ಕೊಳ್ಳಲು ಇವತ್ತಿವರೆಗೂ ಬರಗಾಲಕ್ಕೆ ಒಂದು ಬಿಡಿ ಕಾಸನ್ನು ಕೊಡದಿರುವಂಥ ಒಂದು ಸರ್ಕಾರ. ಆದ್ದರಿಂದ ಇವರು ಕೂಡಲೇ ಬರಗಾಲ ಘೋಷಣೆ ಮಾಡಿ ಕೇಂದ್ರಕ್ಕೆ ಸಮರ್ಪಕವಾಗಿರುವಂಥ ಸರ್ವೆ ಮಾಡಿ ವರದಿಯನ್ನು ಕೊಡಬೇಕು. ಇಲ್ಲದೇ ಇದ್ದರೆ ಸುಮ್ಮನೆ ಪತ್ರ ಕೊಡಿದ್ರೆ ಅದು ಯಾವ ರೀತಿ ಸಹಾಯ ರಾಜ್ಯಕ್ಕೂ ಆಗೋದಿಲ್ಲ, ರಾಜ್ಯ ರೈತರಿಗೂ ಆಗೋದಿಲ್ಲ. ಸರಿ, ಈಗ ಮುಂಡ್ರಿಗಿ ತಾಲೂಕು ಒಂದು ಬರಗಾಲ ಪೀಡಿತ ಏನು ಬರಗಾಲ ಅಂತ ಘೋಷಣೆ ಆದ್ರೆ ಮುಂಡ್ರಿಗಿ ತಾಲೂಕನ್ನು ಕೈ ಬಿಡ್ತಾರೆ. ಅಲ್ಲಿ ಕೂಡ ಸಾಕಷ್ಟು ಒಣ ಬೇಸಾಯದ ಬೆಳೆ ಬಿಡುವಂಥ ರೈತರಿಗೆ ಅನ್ಯಾಯ ಆಗ್ತದೆ. ರೈತರು ಕಳೆದ ಬಾರಿನೂ ಕೂಡ ಈ ಇನ್ಶೂರೆನ್ಸಲ್ಲಿ ಕೂಡ ಪಾಪ ಭಾಗದ ರೈತರಿಗೆ ನ್ಯಾಯ ಸಿಕ್ಕಿಲ್ಲ. ಈ ಬಾರಿ ಸಮೀಕ್ಷೆ ಮಾಡುವಾಗ ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಅಲ್ಲಿ ಕೆಲವು ಪ್ರದೇಶಗಳು ನದಿಯ ತೀರದಲ್ಲಿ ಕೆಲವು ನೀರಾವರಿ ಆಗಿರ್ಬೋದು, ಆದರೆ ವ್ಯಾಪಕವಾಗಿ ಬಯಲುಸೀಮೆಯ ಮುಂಡರಗಿ ಇತಿಹಾಸ ತೆಗೆದು ನೋಡಿದ್ರೆ ಅದು 100 ವರ್ಷದಲ್ಲಿ 70 ವರ್ಷ ಬರಗಾಲನೇ ಇದೆ. ಬರಗಾಲ ಪ್ರದೇಶನೇ ಅದು, ಬರಗಾಲ ಪೀಡಿತ ಪ್ರದೇಶ. ಅದನ್ನು ಬಿಟ್ಟು ಹೋಗೋದು ಬರಗಾಲ ಘೋಷಣೆ ಆದಾಗ ಆ ತಾಲೂಕು ಕೈ ಬಿಡ್ತದೆ. ಇಲ್ಲ, ಅದು ಯಾಕಂತಂದರೆ ಅದನ್ನು ಎವರೇಜ್ ಆಗಿ ತೊಗೊಂಡಾಗ ಹಂಗೆ ಮಾಡಿದ್ರೆ ಆಗಬಾರ್ದು. ಈಗ ಪ್ರತಿಯೊಂದು ಹೆಕ್ಟೇರ್ಗೂ ಕೂಡ ಒಂದೊಂದು ಟೈಪ್ ಆಗ್ತಾ ಇರೋದ್ರಿಂದ ಪ್ರತಿಯೊಂದು ಹೆಕ್ಟೇರ್ನು ಸರ್ವೆ ಮಾಡಿ ಎಲ್ಲೆಲ್ಲಿ ಬೆಳೆ ಬೆಳೆದಿಲ್ಲ, ಎಲ್ಲಿ ಬೆಳೆ ಬಿತ್ತನೆ ಆಗಿಲ್ಲ ಮತ್ತು ಬೆಳೆ ಬೆಳೆದಿಲ್ಲ ಅವೆಲ್ಲವೂ ಕೂಡ ಬರಗಾಲ ಅಂತ ಮಾಡಬೇಕು. ಅದನ್ನು ನಿಗಾ ವಹಿಸ್ತೀವಿ ನಾವು.